ಬೆಳಗಾವಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗಾಗಿ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿದೆ. ರಾಜ್ಯ ಕಾಂಗ್ರೆಸ್ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಿದೆ. ಕ್ಲಬ್ ರಸ್ತೆಯ ಸಿಪಿಎಡ್ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಲಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಬೆಳಗಾವಿಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲ ಪ್ರಮುಖ ಕಾಂಗ್ರೆಸ್ ನಾಯಕರುಗಳು ಅಧಿವೇಶನಕ್ಕೋಸ್ಕರ ಅಲ್ಲಿಗೆ ಬಂದವರು. ಈಗ ಅಧಿವೇಶನವನ್ನು ಮೊಟಕುಗೊಳಿಸಲಾಗಿದೆ. ಹಾಗಾಗಿ ಅದರ ಜೊತೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಹಲೋಕವನ್ನು ತ್ಯಜಿಸಿರೋದ್ರಿಂದ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ನ ಎಲ್ಲ ಪ್ರಮುಖ ಮುಖಂಡರುಗಳು ಅಲ್ಲಿ ಬಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಳ್ತಾ ಇರೋದನ್ನು ಗಮನಿಸಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಶ್ರದ್ಧಾಂಜಲಿ ಸಭೆ ಕೂಡ ಆರಂಭ ಆಗಲಿದೆ. ಕಾಂಗ್ರೆಸ್ ಕಂಡಿರ್ತಕ್ಕಂಥ ಬಹಳ ದೊಡ್ಡ ನೇತಾರರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಕೂಡ ಒಬ್ಬರು. ಹಾಗಾಗಿ ಪಕ್ಷ ಅವರನ್ನ ಖಂಡಿತವಾಗ್ಲೂ ಮನದುಂಬಿ ನೆನೆಸಿಕೊಳ್ಳುವಂತಹ ಒಂದು ಸಂದರ್ಭ ಇದಾಗಿದೆ. ದೇಶಾದ್ಯಂತ ರಾಜಕಾರಣಿಗಳು, ಮುಖಂಡರುಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಆರ್ಥಿಕ ನೀತಿಗಳನ್ನ ನೆನೆಸಿಕೊಳ್ತಾ ಈ ದೇಶಕ್ಕೆ ಅವರ ಅಧಿಕಾರಾವಧಿಯಲ್ಲಿ ಆಗಿರ್ತಕ್ಕಂತಹ ಒಳಿತನ್ನ ನೆನೆಸಿಕೊಂಡು ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ದೇಶಾದ್ಯಂತ 7 ದಿನಗಳ ಶೋಕಾಚರಣೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂತಿಮ ದಿನಗಳಲ್ಲಿ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅನಂತರ ಅವರನ್ನ ಏಮ್ಸ್ ಆಸ್ಪತ್ರೆಯ ತುರ್ತು ವಿಭಾಗಕ್ಕೆ ದಾಖಲು ಮಾಡಲಾಗಿತ್ತು. ರಾತ್ರಿ ವೇಳೆ ಚಿಕಿತ್ಸೆಗೆ ಸ್ಪಂದಿಸಿಲ್ಲ. ಸುಮಾರು 9:51ಕ್ಕೆ ಅವರು ಅಸುನೀಗಿದ್ದಾರೆ ಅಂತ ದೆಹಲಿಯ ಏಮ್ಸ್ ಆಸ್ಪತ್ರೆಯ ವೈದ್ಯರು ತಿಳಿಸಿದರು. ಕೇಂದ್ರ ಸರ್ಕಾರ ನಾಳೆ ನಡೆಯಲಿರುವ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗುವುದು ಅಂತ ಹೇಳಿದೆ. 7 ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನ ಘೋಷಿಸಲಾಗುತ್ತೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಂಪೂರ್ಣ ರಾಜ್ಯ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ ಅಂತ ಸರ್ಕಾರ ತಿಳಿಸಿದೆ. ಪ್ರಧಾನಿ ಮೋದಿ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದರು. ಪ್ರಧಾನಿ ಮೋದಿ ಸಿಎಂ ಆಗಿದ್ದಾಗ, ಗುಜರಾತ್ನಲ್ಲಿ ಸಿಎಂ ಆಗಿದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭ ನಿಯಮಿತವಾಗಿ ಸಂವಹನ ನಡೆಸ್ತಾ ಇದ್ವಿ. ಆಡಳಿತಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ನಾವು ವ್ಯಾಪಕವಾದ ಚರ್ಚೆಗಳನ್ನು ನಡೆಸಿದ್ವಿ. ಅವರ ಬುದ್ಧಿವಂತಿಕೆ ಮತ್ತು ನಮ್ರತೆ ಯಾವಾಗಲೂ ನನಗೆ ಕಾಣ್ತಾ ಇತ್ತು ಅಂತ ಮೋದಿ ಹೇಳ್ತಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ರನ್ನ ಅವರೊಬ್ಬರು ಆರ್ಥಿಕ ತಜ್ಞರಾಗಿ ಮುಂಚೆ ಕೆಲಸ ಮಾಡಿದವರು. ಅವ್ರನ್ನ ನರಸಿಂಹರಾವ್ ಅವರು ಗುರುತಿಸಿ ಫೈನಾನ್ಸ್ ಮಿನಿಸ್ಟರ್ ಮಾಡೋ ಮೂಲಕ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಯಶಸ್ವಿ ಕೂಡ ಆದಿವಿ. ಅದಾದ ನಂತರ ಅವ್ರಿಗೆ ಪ್ರಧಾನಮಂತ್ರಿ ಭಾಗ್ಯ ಬಂತು. ಆ ಸಂದರ್ಭ ಕೂಡ ಭಾಳಷ್ಟು ಏನು ನಮ್ಮ ಆರ್ಥಿಕತೆ ಕೆಳಗೆ ಇಳಿತಾ ಕುಸಿತಾ ಇತ್ತು. ಅದನ್ನು ವಿಶ್ವದಲ್ಲೇ ಮತ್ತೆ ಮೇಲ್ ತರುವಂಥ ಪ್ರಯತ್ನ ಮಾಡಿದರು. ಹೀಗಾಗಿ ಅವರಿಗೆಲ್ಲ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಕೂಡ ಅವ್ರಿಗೆ ಭಾಳಷ್ಟು ಗೌರವ ಇದೆ. ಮತ್ತು ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ಈ ದೇಶಕ್ಕೆ ಆಹಾರ ಭದ್ರತೆ ಇರ್ಬೋದು, RTI ಇರ್ಬೋದು, ನರೇಗಾ ಅಂತ ಕೆಲಸಗಳನ್ನು ಅವ್ರ ಕಾಲದಲ್ಲಿ ಮಾಡಿರೋದು ಭಾಳ ಒಳ್ಳೆಯ ಕೆಲಸ ಆಗಿದೆ. ಇವತ್ತು ಕೂಡ ಅವು BJP ಸರ್ಕಾರ ಕೂಡ ಜಾರಿಯಲ್ಲಿದೆ. ಈಗ ಅವ್ರನ್ನ ಕಳ್ಕೊಂಡಿದ್ದೀವಿ. ಕಾಂಗ್ರೆಸ್ಸಿಗೆ ಖಂಡಿತವಾಗಿ ಭಾಳ ನಷ್ಟ ಆಗಿದೆ. ಸೊ ಅವ್ರು ನಮ್ಮನ್ನು ಬಿಟ್ಟಗಲಿದ್ರು ಕೂಡ ಅವರ ವಿಚಾರ, ಆದರ್ಶ, ಅವ್ರು ಮಾಡಿರುವಂಥ ಕೆಲಸ ಮುಂದೆ ಕೂಡ ಹಾಗೆ ನಮ್ಮ ಮುಂದೆ ಇದ್ದೇ ಇರ್ತದೆ. ಥ್ಯಾಂಕ್ ಯು. ತಾವು ಭೇಟಿಯಾಗಿದ್ದೆ ಸರ್ ಮನಮೋಹನ್ ಸಿಂಗ್? ಇಲ್ಲ, ಯಾವಾಗ ಭೇಟಿಯಾಗಿಲ್ಲ. ಭೇಟಿಯಾಗುವಂಥ ಅವಕಾಶ ಬಂದಿರಲಿಲ್ಲ. ಆದರೆ ಅವರೆಲ್ಲ ನಮಗೆ ಆದರ್ಶ. ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸ ಆಗಿದೆ.
ಸೊ ಇವತ್ತು ಹೋದ್ರೆ ನಿಮ್ಮ ಟೀಮ್ ಎಲ್ಲ ಯಾವಾಗ ಇವತ್ತ ಸರ್ ಇವತ್ತು ನಿಮ್ಮ ಸಂತಾಪ ಸಭೆ ಮುಗಿಸಿ ಅದೊಂದು ಮುಗಿಸ್ತೀರಾ? ನಾವು ಖಾಲಿ ಮಾಡ್ತೀವಿ. ದೇಶಾದ್ಯಂತ ನಾಯಕರುಗಳು ಕಂಬನಿ ಮಿಡಿದಿದ್ದಾರೆ. ಕಾಂಗ್ರೆಸ್ನಲ್ಲಂತೂ ಪಕ್ಷಕ್ಕೆ ಬಹುದೊಡ್ಡ ನಷ್ಟ. ಯಾಕಂತಂದರೆ ಅನೇಕ ಮುಖಂಡರುಗಳು ಮನಮೋಹನ್ ಸಿಂಗ್ ಅವರಂಥ ಹಿರಿಯ ಧುರೀಣರುಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಿದ್ರು, ಮಾರ್ಗದರ್ಶನವನ್ನು ಪಡ್ಕೊಳ್ತಿದ್ರು. ಇವತ್ತು ನೋಡಿ ಅಲ್ಲಿ ಎಚ್ ಕೆ ಪಾಟೀಲ್ ಇದ್ದಾರೆ, ವೀರಪ್ಪ ಮೊಯ್ಲಿ ಅವರಿದ್ದಾರೆ. ಇವರೆಲ್ಲ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ಕೆಲಸ ಮಾಡಿದಂಥವ್ರು, ಪಕ್ಷಕ್ಕೋಸ್ಕರ ಜೊತೆಗೆ ಆಡಳಿತಕ್ಕೋಸ್ಕರ ಕೆಲಸ ಮಾಡಿದಂಥವ್ರು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮನಮೋಹನ್ ಸಿಂಗ್ ಅವರ ಮಾರ್ಗದರ್ಶನ ಪಡೆದುಕೊಂಡಂಥವ್ರು. ಸಾಕಷ್ಟು ಮುಖಂಡರು, ಕಾಂಗ್ರೆಸ್ ಮುಖಂಡರು ಅಲ್ಲಿ ನೆರೆದಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೆ ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ದಂತಹ ಅಂದರೆ ಮುಖಂಡರುಗಳು ಅಲ್ಲಿ ನೆರೆದಿರೋದನ್ನ ನೋಡಬಹುದು ದೃಶ್ಯಗಳಲ್ಲಿ. ಓಕೆ, ಬೆಳಗಾವಿಯಲ್ಲಿ ಕಾಂಗ್ರೆಸ್ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋದಕ್ಕೆ ಸಭೆಯನ್ನು ನಡೆಸ್ತಾ ಇದೆ. ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಚಳವಳಿಗಳಲ್ಲಿ ಪ್ರಮುಖವಾಗಿ ಇಲ್ಲಿ ನಡೀತಕ್ಕಂಥದ್ದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ಆಯೋಜನೆ ಆಗಿತ್ತು. ಇವತ್ತು ಬೆಳಗ್ಗೆ ಮಧ್ಯಾಹ್ನ 1 ಗಂಟೆಗೆ ಈ ಸಮಾವೇಶ ಶ್ರೀಲಕ್ಷ್ಮಿ, ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ಇವತ್ತು ಆಯೋಜನೆ ಆಗಿತ್ತು. ಮಧ್ಯಾಹ್ನ 1 ಗಂಟೆಗೆ ಸಮಾವೇಶ ನಡೀಬೇಕಾಗಿತ್ತು. ಆದರೆ ಮನಮೋಹನ್ ಸಿಂಗ್ ಅವರು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಇಲ್ಲಿ ಇದೇ ವೇದಿಕೆಯಲ್ಲಿ ಇವತ್ತು 1 ಗಂಟೆಗೆ ರಾಹುಲ್ ಗಾಂಧಿ ಅವರು ಸೇರಿದಂತೆ ಎಲ್ಲರೂ ಸಮಾವೇಶದಲ್ಲಿ ಭಾಗವಹಿಸಬೇಕಾಗಿತ್ತು. ನಿನ್ನೆ 8 ಗಂಟೆ ಅಷ್ಟು ಸುಮಾರಿಗೆ ಸ್ಥಿತಿ ಗಂಭೀರವಾಗಿದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಅನ್ನುವಂಥ ಮಾಹಿತಿ ಬಂದ ತಕ್ಷಣವೇ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಆ ಬಳಿಕ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಿ ದೆಹಲಿಗೆ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ತೆರಳಿದ್ದಾರೆ. ಆ ಬಳಿಕ ಇವತ್ತಿನ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ ಕಾರಣಕ್ಕಾಗಿ ಕೆಪಿಸಿಸಿ ವತಿಯಿಂದ ಪ್ರಮುಖವಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಇಟ್ಕೊಳ್ಳಲಾಗಿತ್ತು. ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲರೂ ಬರ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಗಿರಬಹುದು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಸಚಿವ ಎಲ್ಲರೂ ಇಲ್ಲೇ ಇದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ನ ಕೆಪಿಸಿಸಿಯ ಪದಾಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ. ಮಾಜಿ ಪ್ರಧಾನಿ ಏನಿದ್ದಾರೆ ಅಗಳಿದ್ದಾರೆ, ಅವರಿಗೆ ಸಂತಾಪ ಸೂಚನೆ ಮತ್ತು ಅವರ ಕಾಲದಲ್ಲಿ ಕಾಂಗ್ರೆಸ್ ಯಾವೆಲ್ಲ ಕೊಡುಗೆಗಳನ್ನ ದೇಶಕ್ಕೆ ಕೊಟ್ಟಿದೆ ಅನ್ನುವಂಥದ್ದನ್ನು ಮತ್ತು ಪ್ರಮುಖವಾಗಿ ಅವರು ಆರ್ಥಿಕ ಸಚಿವರಾಗಿದ್ದಾಗ, ಹಣಕಾಸಿನ ಸಚಿವರಾಗಿದ್ದಾಗ ದೇಶಕ್ಕೆ ಆರ್ಥಿಕ ಸುಭದ್ರತೆಯನ್ನ ತಂದುಕೊಟ್ಟಂಥದ್ದು ಮತ್ತು ಆರ್ಥಿಕ ಸುಧಾರಣೆಯನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಬಣ್ಣನೆ ಮಾಡುವಂತ ಕೆಲಸವನ್ನ ಇವತ್ತಿನ ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಮಾಡ್ತಾರೆ. ಸಿಎಂ ಡಿಸಿಎಂ ಆದಿಯಾಗಿ ಸಚಿವರು ಕೂಡ ಇಲ್ಲಿ ಭಾಷಣವನ್ನ ಮಾಡೋರಿದ್ದಾರೆ. ಮನಮೋಹನ್ ಸಿಂಗ್ ಅವರ ಕಾಲದ ಒಂದಷ್ಟು ಕಾರ್ಯಕ್ರಮಗಳನ್ನ ನೆನೆಯೋರಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭವಾಗಲಿದೆ. ಶ್ರೀಲಕ್ಷ್ಮಿ, ಇನ್ನು ಅಲ್ಲಿ ಸ್ಥಳದಲ್ಲಿ ಈ ಒಂದು ಸುದ್ದಿ ಕೇಳಿ ಬಂದ ತಕ್ಷಣ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಕಂಡು ಬಂತು? ಯಾವ ರೀತಿಯಲ್ಲಿ ಮನಮೋಹನ್ ಸಿಂಗ್ ಅವರನ್ನ ಕಾಂಗ್ರೆಸ್ ನಾಯಕರುಗಳು ನೆನಪಿಸ್ಕೊಂಡ್ರು ಆ ಕ್ಷಣಕ್ಕೆ? ಖಂಡಿತ ಶ್ರೀಲಕ್ಷ್ಮಿ, ಇವತ್ತು ಕಾಂಗ್ರೆಸ್ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣವನ್ನ ಬೆಳಗಾವಿಯಲ್ಲಿ ಮಾಡಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಕಳೆದ 2-3 ತಿಂಗಳಿಂದ ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿತ್ತು. ಆದರೆ ಇವತ್ತು ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಅವರು ಅಗಲಿದ್ದಾರೆ ಅನ್ನುವಂಥ ಸುದ್ದಿಯನ್ನು ಕೇಳಿದಾಗ ಸಾಕಷ್ಟು ಕಾಂಗ್ರೆಸ್ ನಾಯಕರು ಬೇಸರವನ್ನು ವ್ಯಕ್ತಪಡಿಸಿದರು. ಒಂದು ಅತ್ಯದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ, ಆದರೂ ಕೂಡ ನಮ್ಮ ಹಿರಿಯ ನಾಯಕರು ಮತ್ತು ದೇಶಕ್ಕೆ 2 ಬಾರಿ ಪ್ರಧಾನಿಯಾಗಿರ್ತಕ್ಕಂತಹ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು, ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಕಾರಣಕ್ಕಾಗಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನ ರದ್ದು ಮಾಡಿ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ಅನ್ನುವಂಥದ್ದು ಈಗಷ್ಟೇ ಮಾತನಾಡ್ತಾ ಎಲ್ಲ ನಾಯಕರು ಕೂಡ ಅವರನ್ನು ನೆನಪಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಬಸವರಾಜ್ ತನ್ನ ಮಾಹಿತಿಗಾಗಿ. ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಮಾಜಿ ಪ್ರಧಾನಿಗಳು ಮನಮೋಹನ್ ಸಿಂಗ್ ಅವರು ದಿವಂಗತರಾಗಿದ್ದಾರೆ. ತಮ್ಮ ಒಡನಾಟ ಹೇಗಿತ್ತು? ತಾವು ಭೇಟಿ ಮಾಡಿದ್ರಾ? ನಾವು ಲೋಕಸಭಾ ಸದಸ್ಯನಾಗಿದ್ದೆ. ಅವರು ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ ಆ್ಯಸ್ ಯೂಶಲಿ ಹೋಗಿದ್ದೀನಿ. ನಾನು ಜನತಾದಳದ ಲೋಕಸಭಾ ಸದಸ್ಯನಾಗಿದ್ದೆ. ಪ್ರಧಾನಮಂತ್ರಿಯವರು ದೇವೇಗೌಡರ ಜೊತೆ 2 ಸಾರಿ ಭೇಟಿ ಮಾಡಿದ್ದೀನಿ. ಬಟ್ ಆದರೆ ಅವರ ಸರಳತೆ, ಒಂದು ಆ ಸ್ಥಾನದಲ್ಲಿದ್ದು
ಅವರ ಮಾಡಿರ್ತಕ್ಕಂಥ ಕೆಲವು ತೀರ್ಮಾನಗಳು, ಅನೇಕ ಫುಡ್ ಸೇಫ್ಟಿ ಆ್ಯಕ್ಟ್ ಇರ್ಬೋದು, ಮತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ಆರ್ಥಿಕವಂತ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ಸುಧಾರಣೆ ತಂದು ದೇಶ ಇವತ್ತೇನಾದ್ರೂ ಒಂದಷ್ಟು ಬ್ಯಾಲೆನ್ಸ್ ಆಗಿದೆ ಅಂದರೆ ಅದಕ್ಕೆ ಅವರೇ ಕಾರಣ. ಸೊ ಹಾಗಾಗಿ ಅತ್ಯಂತ ನಮ್ಮ ದೇಶದ ಪ್ರಧಾನಿಗಳಲ್ಲಿ ಅವರೊಬ್ಬರು ಭಾಳ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಅನ್ನೋದ್ರಲ್ಲಿ ತಪ್ಪೇನು. 10 ವರ್ಷದ ಆಳ್ವಿಕೆ ಈಗಲೂ ಕೂಡ ಕಾಂಗ್ರೆಸ್ನವ್ರು ಹೇಳ್ತಾರೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಅಂತಹ ಕಾರ್ಯಕ್ರಮಗಳಾಯಿತು, ಆಧಾರ್ ಕಾರ್ಡ್ ಆಯಿತು, ನರೇಗಾ ಆಯಿತು ಅನ್ನೋಂಥದ್ದು. ಅವರಲ್ಲ, BJPಯರು ಹೇಳಬೇಕು. ಈ ದೇಶದ ಪ್ರತಿಯೊಬ್ಬರೂ ಸಹ ಮನಮೋಹನ್ ಸಿಂಗನ್ನ ನೆನೆಸಲೇಬೇಕು. ಸರ್, ಈಗ ನಾಳೆ ಅವರ ಅಂತ್ಯಕ್ರಿಯೆ ಇದೆ, ತಾವು ಕೂಡ ಭಾಗವಹಿಸ್ತಾ ಇದ್ರೆ ಹೇಗೆ ಅಂತ ಸರ್? ಇಲ್ಲ, ನಾನು ಹೋಗ್ತಾ ಇಲ್ಲ, ಬೇರೆ ಕಾರಣದಿಂದ ನಮ್ಮೆಲ್ಲ ಲೀಡರ್ಗಳು ಹೋಗ್ತಾ ಇದ್ದಾರೆ. ಸರ್, ಕಾಂಗ್ರೆಸ್ ಹೇಗೆ ಅವರನ್ನು ನೆನಪಿಡುವಂಥ ಕೆಲಸ ಮಾಡುತ್ತೆ ಮುಂದಿನ ಪೀಳಿಗೆ ಅಂತ? ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ಈ ಕಾರ್ಯಕ್ರಮದ ಏನಾದರೂ ಮುಂದೆ ಅಂತಿಮ ರೂಪುರೇಷೆಗಳು ಏನಾದ್ರು ಸರ್? ಏನಾದರೂ ಪಕ್ಷದ ಅಧ್ಯಕ್ಷರು ತೀರ್ಮಾನ, ಮುಖ್ಯಮಂತ್ರಿ. ಇದಿಷ್ಟು ಚಲುವರ ಸ್ವಾಮಿಯವರು ಮಾತಾಡ್ತಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರ. ಹಿರಿಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನ ಹೊಂದಿದ್ದಾರೆ. ನಿನ್ನೆ ರಾತ್ರಿ ಈ ಸುದ್ದಿ ತಿಳಿದ ತಕ್ಷಣ ದೇಶದಾದ್ಯಂತ ಜನ ತಮ್ಮ ಭಾವನೆಗಳನ್ನು ಪ್ರಕಟ ಮಾಡಿದ್ದಾರೆ. 10 ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸಿದಂಥ ಒಬ್ಬ ಖ್ಯಾತ ಆರ್ಥಿಕ ತಜ್ಞರು. ಈ ದೇಶಕ್ಕೆ ಬೇಕಾಗಿರುವಂಥ ಅನೇಕ ಸಂಗತಿಗಳನ್ನು ಜೋಡಿಸಿ ದೇಶದ ಅಭಿವೃದ್ಧಿಗೋಸ್ಕರ ತನ್ನ ಕಾರ್ಯವನ್ನು ಮಾಡಿದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವರು ನಿಧನ ಹೊಂದಿರುವಂಥದ್ದು ಮನಸ್ಸಿಗೆ ನೋವಾಗಿರುವಂಥ ಒಂದು ಸಂಗತಿ. ಈ ನೋವಿನ ಸಂಗತಿಯನ್ನು ತಿಳಿದ ಮೇಲೆ ಅನೇಕರು ತನ್ನ ಭಾವನೆಗಳನ್ನು ಹಂಚಿಕೊಂಡಿರುವಂಥದ್ದನ್ನು ಗಮನಿಸಿದ್ದೇವೆ. ಅವರ ಕುಟುಂಬನೂ ಕೂಡ ಬಹಳ ನೋವಿನಲ್ಲಿದೆ. ಆ ಕುಟುಂಬನೂ ಕೂಡ ಆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಭಗವಂತ ಕರುಣಿಸಲಿ ಅಂತೇಳಿ ಭಗವಂತನಲ್ಲಿ ನಾನು